ಗೈಸ್ ಇವಾಗ ಗುಂಡೇಶ್ವರ ಸ್ವಾಮಿ ಟೆಂಪಲ್ ನ ಮುಗಿಸ್ಕೊಂಡು ಬೃಷ್ಟಿ ಹಿಲ್ಸ್ ಅಂತೆ ಆ ಕಡೆ ಹೋಗೋಣ ಬನ್ನಿ. ಯಾವ್ದೋ ಚಿತ್ರದುರ್ಗಕ್ಕೆ ಬಂದಿದ್ದೀನಿ ಅಂತ ಅದೇ ಕಲ್ಲಿನ ಕೋಟೆಗೆ ಬಂದಿದೀವಿ ಅಂತ ಅನ್ಸುತ್ತೆ. ಈ ಕಡೆಗೆ ಬಂದ್ರೆ ಈ ಕಡೆ ಸೈಡ್ ಸ್ಮೆಲ್ಲು ಅಂತಿದೆ ಈ ಕಡೆ ಸೈಡು. ಫೈನಲಿ ತಲುಪಾಯ್ತು ನಾವು ಇವಾಗ ಬೃಷ್ಟಿ ಹಿಲ್ಸ್. ಬನ್ನಿ ಬನ್ನಿ ಹೋಗೋಣ ಬನ್ನಿ ಗೈಸ್. ಇವಾಗ ಗುಂಡೇಶ್ವರ ಸ್ವಾಮಿ ಟೆಂಪಲ್ ನ ಮುಗಿಸ್ಕೊಂಡು ಬೃಷ್ಟಿ ಹಿಲ್ಸ್ ಅಂತೆ ಆ ಕಡೆಗೆ ಹೋಗೋಣ ಬನ್ನಿ. ನಮ್ಮ ಆಯುಧ ಭುಜ ತಗೊಂಡು ಹೋಗೋಣ ಇವಾಗ. ಹೋಗದಾ ಆನ್ ಮಾಡ ನಡಿ ನಡಿ ಆನ್ ಐತೆ ಬಿಟ್ರೆ ಗಾಡಿ ಜೊರ್ರ ಅಂತ ಹೋಗುತ್ತೆ. ಇವು ಮಾತ್ರ ಅಲ್ಟಿ ಅಂತ ತಿಳ್ಕೊಳ್ಳಿ. ಏನ್ ರೋಡ್ ಸೈಕು, ಜಾಗನೂ ಸೈಕು. ಯಾವ್ದೋ ಚಿತ್ರದುರ್ಗಕ್ಕೆ ಬಂದಿದ್ದೀನಿ ಅಂತ ಅದೇ ಕಲ್ಲಿನ ಕೋಟೆಗೆ ಬಂದಿದೀವಿ ಅಂತ ಅನ್ಸುತ್ತೆ. ಈ ಕಡೆಗೆ ಬಂದ್ರೆ ಈ ಕಡೆ ಸೈಡ್ ಈ ಆರವಳ್ಳಿ ಕನಕಪುರ ಈ ಕಡೆ ಸೈಡ್ ಬಂದ್ರೆ ಅಪ್ ಟು ಮಳವಳ್ಳಿ ತನಕ ಬರೀ ಬೆಟ್ಟಗಳೇ ಬರೀ ಗುಡ್ಡಗಳೇ. ಏನು ನೋಡಿ ಹೆಂಗ್ ಹೋಗ್ತಾ ಇದೆ. ಆದ್ರೂ ಮಾತ್ರ ಸೈಕ್ ಜಾಗಗಳು ಮಾತ್ರ ಈ ಕಡೆ ಸೈಡ್ ಬರೀ ಆ ಕಡೆ ನೋಡಿದ್ರು ಬರೀ ಬೆಟ್ಟ ಗುಡ್ಡ. ಕವರ್ ಮಾಡ್ಕೊಂಡ್ಬಂದಿದ್ದೀನಿ. ಅದ್ ಇವಾಗ ಕವರ್ ಆಯ್ತು, ಕವರ್ ಮಾಡಿದ್ವಿ. ಅದೇ ಅಲ್ಲೊಂದ್ ಐತೆ. ಇವಾಗ ಹೆಂಗೆ ರೈಟ್ ಹೊಡೀರಿ. ರೈಟಾ? ಹಾ ರೈಟು. ಇವತ್ತು ಒಂದು ಎಷ್ಟಾಗೋದು ಅಷ್ಟು ಕವರ್ ಮಾಡ್ಬಿಡೋದು ಇವತ್ತು. ನಿಲ್ಸಲ್ಗಡೆ ಇವತ್ತು ಎಷ್ಟಾಗೋದು ಅಷ್ಟು ಕವರ್. ನೆಕ್ಸ್ಟ್ ಹೆಂಗೆ ಮತ್ತೆ ಇವಾಗ ರೈಟ್ ಹೊಡಿಬೇಕು. ರೈಟ್ ಇಲ್ಲ, ಇದೇ ರೈಟು, ಇದೇ ರೈಟ್. ನೋಡಿ ಇಲ್ಲಿಂದ ಒಂಚೂರು ಹೋದ್ರೆ ರೈಟ್ ತಗೋಬೇಕು. ಇಲ್ಲಿ 65 ಇದೆ. ಇಲ್ಲಿ ರೈಟ್ ತಗೊಂಡು ಎಲ್ಲ ಒಂದು ದಿನ ಈ ವೀಕೆಂಡ್ ಶನಿವಾರ ತಗೋದ್ರೆ ಭಾನುವಾರ ಒಂದಿನ ರಜಾ ಹಾಕೊಂಡು ಫ್ಯಾಮಿಲಿ ಗೀಮಿಲಿ ಯಾರ ಫ್ರೆಂಡ್ಸ್ ಕರ್ಕೊ ಹೋಗ್ಬಿಟ್ರೆ ಆರಾಮಾಗಿ ಸುತ್ತಾಡ್ಕೊ ಹೋಗ್ಬೋದು. ನಾವೇನ್ ಲಾಂಗ್ ಹೋಗ್ಬೇಕು ಅಂತಾನೆ ಏನಿಲ್ಲ. ಇಲ್ಲ ಸುತ್ತಮುತ್ತ ನಿಯರ್ ಪ್ಲೇಸಸ್ ಇವೆಲ್ಲ. ಇವಾಗ ಹೊಲದ ರೂಟ್ ಹತ್ಬಿಟ್ಟ ಇವಾಗ ನೋಡೋದ ಹೆಂಗಿರುತ್ತೆ ಅಂತ. ನಾವು ಫಸ್ಟ್ ಟೈಮ್ ಹೋಗ್ತಿರೋದು. ರೋಡ್ ನಾರ್ಮಲ್ ಇದೆ. ಅದು ರೇಷ್ಮೆ ಸ್ಮೆಲ್ಲು ಅಂತಿದೆ ಈ ಕಡೆ ಸೈಡು. ಗೈಸ್ ಮಾತ್ರ ಹೇಳ್ತಿಲ್ಲ, ಅಡ್ವೆಂಚರ್ ಬೈಕ್ ಮಡಿಗಿರೋರು ಈ ಕಡೆ ಬರ್ದಾದ್ರೆ ವೇಸ್ಟ್ ಅನ್ಕೋಬಿಡಿ. ಸಾಕಾಗ ಒಂದು ಬಿಟ್ಟಿರ್ಬೇಕು ಗಾಡಿನ. ಇಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್. ನಾವ್ ಈ ಗಾಡಿಗೆ ಹೋಗ್ತಿದ್ದೀವಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನೀವು. ಇನ್ನ ಅಡ್ವೆಂಚರ್ ಬೈಕ್ಗಳು ಇನ್ನೇನು ಹೋಗ್ಬೇಡ. ರೋಡ್ ಚೆನ್ನಾಗಿದೆ, ಪರವಾಗಿಲ್ಲ, ಚೆನ್ನಾಗಿದೆ ಇದು. ಬೆಳಿಗ್ಗೆ ಹೋಗಿದ್ವಲ್ಲ ಅದನ್ನ ಕಂಪೇರ್ ಮಾಡ್ರಿ ಸಕ್ಕತ್ತಾಗಿ ಐತೆ. ಒಟ್ನಲ್ಲಿ ಅದು ಅಡ್ವೆಂಚರ್ ಬೈಕ್ಗಳಿಗೆ ಮಾತ್ರ ಸೂಪರ್ ಅನ್ಕೋಬೇಡಿ. ನಾವೇನ್ ಆ ಕಡೆ ಸೈಡ್ ಸಕಲೇಶ್ಪುರ ಸೈಡ್ ಹೋಗೋದೇ ಬೇಡ. ತಗೋಬಿಡ್ರಿ ಈ ಕಡೆ ಗಾಡಿಗಳು ಒಂದ್ 4-5 ಐತೆ ಬೆಟ್ಟಗಳು, ಸೈಕ್ ಬೆಟ್ಟಗಳು, ಒಳ್ಳೆ ರೂಟು. ಹಿಂದಿ ಅನ್ಕೋಬಿಡಿ ಈ ಕಡೆ ಸೈಡ್ ಬಂದ್ರೆ. ಹಂಗೆ ನೋಡಿ ಹಂಗೆ ರೋಡ್ ಹೆಂಗೈತೆ ಅಂತ. ಈ ಕನಕಪುರ ಆರವಳ್ಳಿ ಸೈಡ್ ಬಂದ್ರೆ ಎಲ್ಲಾದ್ರೂ ಬರೀ ಬೆಟ್ಟಗಳು. ಆದ್ರೂ ಮಾತ್ರ ಈ ಕಡೆ ಎಂಜಾಯ್ ಮಾಡೋರು ಈ ಕಡೆ ಬರ್ಬೇಕು. ಮಾತ್ರ ಲೈಫ್ ನ ಫುಲ್ ಎಂಜಾಯ್ ಮಾಡ್ತಾರಲ್ಲ ಅವ್ರು ಮಾತ್ರ. ಸೀರಿಯಸ್ ಆಗಿ ತಗೊಂಡಿರೋರು ಏನ್ ಬೇಡ. ಮಾತ್ರ ತಿರ್ಗಾಡೋರು ಬರ್ಲೇಬೇಕು ಈ ಕಡೆ ಸೈಡು. ರೈಟ್ ಸೈಡ್ ನೋಡಿ ಇಲ್ಲಿ ಈ ಕಡೆ ಬಂದ್ರೆ ಇಲ್ಲಿ ರೈಟ್. ಲೊಕೇಶನ್ ಹೆಂಗಿದೆ ನೋಡಿ. ಇದು ಲೊಕೇಶನ್
ಬಟ್ ನೀವು ಮಾರ್ನಿಂಗ್ ಬಂದ್ರೆ ಅಂತೂ ಒಳ್ಳೆ ವ್ಯೂ ಸಿಗುತ್ತೆ ಮಾತ್ರ ಈ ಕಡೆ ಸೈಡ್ ಎಲ್ಲ. ಒಳ್ಳೆ ಮೋಡಗಳೆಲ್ಲ ಬೆಟ್ಟದ ಮೇಲೆ ಒಂಥರ. ಆಮೇಲೆ ಇವೆಲ್ಲ ಬೆಂಗಳೂರಿನ ಜಸ್ಟ್ 60-70 ಕಿಲೋಮೀಟರ್ಸ್ ಅಷ್ಟೇ. ಏನ್ ಜಾಸ್ತಿ ದೂರ ಬರೋದು ಅವಶ್ಯಕತೆನೇ ಇಲ್ಲ. ಅದೇ ಹೇಳ್ತಿಲ್ಲ, ಒನ್ ಡೇ ಬಂದ್ರೆ ಎಂಜಾಯ್ ಮಾಡ್ಕೊ ಹೋಗ್ಬೋದು. ಒಂದ್ 4-5 ಪ್ಲೇಸಸ್ ಇಷ್ಟೇ. ಮ್ಯಾಪ್ ಅಲ್ಲಿ ಇರೋದು ಇಷ್ಟ. ನೋಡಿ ಇಲ್ಲಿ ಮ್ಯಾಪ್ ಅಲ್ಲಿ ಇಷ್ಟೇ ತೋರ್ಸೋದು, ಬಟ್ ನಾವು ಒಂಚೂರು ಸಾಹಸ ಮಾಡ್ತೀವಿ, ಇನ್ನೊಂಚೂರು ಮುಂದೆ ಹೋಗಿ ನೋಡ್ತಾ ಬನ್ನಿ. ಇಷ್ಟ ಮಾಡ್ದ ಇಷ್ಟ ಇದು ಇಲ್ಲ ಅಲ್ಲ ಐತೆ ಮಚ್ಚ ರೋಡು. ಅದೆಲ್ಲ ಸುಮ್ಮನೆ ಹೋಗೋದಷ್ಟೇ, ನೋಡೋಣ ತಡಿ. ಇದು ಮಜಾ ಬರುತ್ತೆ ಇರೋದು ಯಾವುದು ನೋಡೋದ ಬನ್ನಿ, ಒಂಚೂರು ಮುಂದೆ ಹೋಗಿ ಹಂಗೆ ಇರುತ್ತೆ. ಮ್ಯಾಪ್ ಅಲ್ಲಿ ತೋರಿಸ್ತಾ ಇರೋದು ಇಷ್ಟೇ. ಓ ಅಷ್ಟೇ ಗೈಸ್, ಇಲ್ಲಿ ಎಲ್ಲ ಜಮೀನು ಲೊಕೇಶನ್ ಇರೋ ಜಾಗಕ್ಕೆ ಹೋಗೋಣ ಇವಾಗ. ಟರ್ನ್ ಮಾಡ್ಕೊಂಡು ಮುಂದೆ ರೋಡೇ ಸಿಗ್ತದೆ. ಏನ್ ರೋಡ್ ಐತೆ ಒಳ್ಳೆ, ಇದು ಮೋಸ್ಟ್ ಹೈವೇಗೂ ಕನೆಕ್ಟ್ ಆಗ್ಬೋದು. ಕನೆಕ್ಟ್ ಆಗೋದು ಇದು. ನಾವು ಬಂದಿರೋದು ಬೆಟ್ಟ ಹತ್ತೋದಕ್ಕೆ. ರೋಡಿಗಮ್ಮ ಇಲ್ಲಿ ಹೋಗೋಣ. ಲೊಕೇಶನ್ ನೋಡಿ ಹೆಂಗೆ ಏನೈತೆ. ಏನ್ ಗದ್ದೆ ಜಮೀನು ಏನು ಬಿಡ್ತಿಲ್ಲ, ಅದಾಗಿ ದಡ 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 ಅನ್ಸ್ಕೊ ಹೋಗ್ತಾ ಇರುತ್ತೆ. ಮಾತ್ರ ಇಲ್ಲಿ ರೈನಿ ಸೀಸನ್ ಅಲ್ಲಿ ಅಂತೂ ಬಂದ್ರೆ ಮುಗ್ದಂಗೆ ಕಥೆ ಇಲ್ಲಿ. ಫೈನಲಿ ತಲುಪಾಯ್ತು ನಾವು ಇವಾಗ ಬ್ರಿಸ್ಟಿ ಹಿಲ್ಸ್ ಅನ್ನ ಇದಕ್ಕೆ ಇಲ್ಲಿ ಬ್ರಿಸ್ಟಿ ಹಿಲ್ಸಿಗೆ. ನಮ್ಮ ಗಾಡಿನ ಇವಾಗ ಅಲ್ಪ ಪಾರ್ಕ್ ಮಾಡಿ ಇವಾಗ ಗದ್ದೆ ಪದ್ದೆ ಎಲ್ಲ ಬಿದ್ದು ಹೋಗ್ತಾ ಇದೀವಿ ಇವಾಗ. ನೋಡಿ ಬ್ರಿಸ್ಟಿ ಹಿಲ್ಸ್ ಅದೇ ಅದೈತಲ್ಲ, ಅದೊಂದು ಮರ ಕಾಣಿಸ್ತೈತಲ್ಲ ಬೆಟ್ಟದ ಮೇಲೆ, ಅದು ಬನ್ನಿ ನಾವು ತೋರಿಸ್ತೀವಿ ಹೆಂಗಿದೆ ಅಂತ. ಮನೆ ಹತ್ತನ ಇವತ್ತೊಂದು ಸಾಹಸ ಮಾಡೇ ಬಿಡೋಣ ಅಲ್ಲಿಗೆ. ಇದ್ರ ಬರೋದಕ್ಕೆ ಬೈಕ್ ಗೀಕೆಲ್ಲ ಇಲ್ಲ ಸ್ಟಾಪ್ ಮಾಡ್ಬೇಕು, ಅಲ್ಲಿ ನಿಲ್ಸಿದ್ರೆ ಅಲ್ಲೇ ಸ್ಟಾಪ್ ಮಾಡ್ಬೇಕು. ಅಲ್ಲಿಂದ ಆಚೆಗೆ ಇಲ್ಲಿಂದ ಟ್ರೆಕ್ಕಿಂಗ್ ಮಾಡ್ಕೊ ಹೋಗ್ಬೇಕು. ಏನಂದಾಗ ಇದು ಒಂದು 1.5 ಕಿಲೋಮೀಟರ್ ಆರಾಮಾಗಿ ಹೋಗ್ಬೋದು. ನಮ್ ರೂಟ್ ಹೆಂಗೈತೆ ಅಂತ ಇಲ್ಲಿ ನೋಡಿ, ಮಾವಿನ ಮರ ಐತೆ. ಇಲ್ಲ ಮಾವನ್ ಸಸಿ ನಿಂತ್ಬಿಟ್ಟಿದ್ದಾರೆ. ಬನ್ನಿ ಬನ್ನಿ ಹೋಗೋಣ ಬನ್ನಿ. ನವಿಲ ಅದು ಐತೆ ಐತೆ. ನವಿಲಲ್ಲ, ಪಕ್ಷಿ ಅದು, ಅದು ಬೇರೆ ಪಕ್ಷಿ ಇದು. ಅಲ್ಲ ಕಣ, ನವಿಲದು ಗಡ್ ನವಿಲು. ನಮ್ಮ ಕೈಲಂತೂ ಅಷ್ಟು ಉದ್ದ ಹತ್ತಕ್ಕಾಗಲ್ಲ, ಕಷ್ಟ ಇದೆ ಬ್ರೋ. ಏನಿಲ್ಲ ಹತ್ಬೋದು, ಟೈಮ್ ಇಲ್ವಲ್ಲ ಹೇಳು. ಟೈಮ್ ಮಾಡ್ಬೇಕಲ್ಲಪ್ಪ, ಮೋಸ್ಟ್ ಇಂಪಾರ್ಟೆಂಟ್. ನೋಡಿ ಗೈಸ್, ಇದೆ ಬ್ರಿಸ್ಟಿ ಹಿಲ್ಸ್. ಬಟ್ ಇವಾಗ ಹತ್ತಕ್ಕಾಗಲ್ಲ ನಾವು, ಇವಾಗ ಟೈಮ್ ಇಲ್ಲ ನಮಗೆ. ಅದಕ್ಕೋಸ್ಕರ ಇವಾಗ ನಿಮ್ಗೊಂದು ಕ್ಲಿಪ್ ಹಾಕಿ ಹೊರಡ್ಬೇಕು ಇವಾಗ ವಾಪಸ್. ನೋಡಿ ಗೈಸ್, ಮಿಸ್ ಮಾಡಕ್ ಹೋಗ್ಬೇಡಿ, ಇನ್ನೂ ಚೆನ್ನಾಗೈತಿ ಇದನ್ನು.